ನಮಸ್ಕಾರ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ನನ್ನನ್ನು ಪ್ರೋತ್ಸಾಹಿಸಿ ಅಂತಲೂ ಕೂಡ ಕೇಳ್ಕೊತೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಇದು ಪವರ್ಫುಲ್ ಟಾಪಿಕ್ ಅಂತಲೇ ಹೇಳ್ಬೋದು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಏನಪ್ಪ ಅಂತ ಅಂದರೆ ತ್ರಿಶೂಲವನ್ನು ಮನೆಯಲ್ಲಿ ಇಡಬಹುದಾ? ಖಂಡಿತ ಇಡಬಹುದು. ಯಾಕೆಂದರೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಮನೆಯಲ್ಲಿ ತ್ರಿಶೂಲ ಇಡ್ಬೋದಾ ಅಂತ. ಅಂದರೆ ಖಂಡಿತ ಇಡ್ಬೋದು. ಇದು ಶಕ್ತಿ ಮತ್ತು ರಕ್ಷಣೆಯ ಚಿಹ್ನೆ ಆಗಿರುತ್ತೆ. ನೀವು ಹಲವಾರು ಶಕ್ತಿ ದೇವತೆಗಳ ದೇವಾಲಯದಲ್ಲಿ ನೋಡಿರ್ತೀರ ತ್ರಿಶೂಲ ಇರೋದನ್ನು. ಶಿವನ ದೇವಾಲಯದಲ್ಲೂ ಕೂಡ ಈ ಒಂದು ತ್ರಿಶೂಲ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಶಕ್ತಿಶಾಲಿ ದೇವರ ಹತ್ರ ಇರುವಂಥ ತ್ರಿಶೂಲ ಮನೆಯಲ್ಲಿ ಇಡ್ಬೋದಾ ಅಂದರೆ ಖಂಡಿತ ಇಡ್ಬೋದು. ಯಾಕೆ ಅಂತ ಅಂದರೆ ಈ ತ್ರಿಶೂಲ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಮನೆಯಲ್ಲಿ ಒಂದು ಶಕ್ತಿಯಾಗಿ ನಿಲ್ಲುತ್ತೆ. ಇವತ್ತಿನ ಕಾಲದಲ್ಲಿ ನಮಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಯಾವ ಥರ ಸಮಸ್ಯೆಗಳು ಅಂತ ಅಂದರೆ, ಎಷ್ಟೋ ಜನ ಹೇಳೋದೇನು ಅಂತ ಅಂದರೆ, ನಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ, ನಮಗೆ ಆ ಮನೆ ಸರಿ ಹೋಗ್ತಾ ಇಲ್ಲ, ನಂತರ ಯಾರೋ ಮಠ ಮಂತ್ರ ಮಾಡಿಸ್ತಾ ಇದ್ದಾರೆ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಏನೋ ಆಗಿದೆ. ಈ ಥರ ಒಂದು ಸಮಸ್ಯೆಗೆ ಒಳಗಾಗಿರ್ತೀವಿ. ಈ ಸಮಸ್ಯೆಯಿಂದ ಹೊರಗೆ ಬರೋದೇನು ಅಂದರೆ ಅತಿ ಸುಲಭವಾದದ್ದು ತ್ರಿಶೂಲ ಅಂತಲೇ ಹೇಳ್ಬೋದು. ಈ ತ್ರಿಶೂಲವನ್ನು ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಯಾರೆಲ್ಲ ಮಾಟ ಮಂತ್ರ ಮಾಡಿಸ್ತಾ ಇರ್ತಾರೆ ಅದನ್ನು ತಡೆ ಹಿಡಿಯುತ್ತೆ ಈ ಒಂದು ತ್ರಿಶೂಲ. ನಂತರ ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ನೀವು ಈ ತ್ರಿಶೂಲವನ್ನು ತಂದಿಟ್ಟು ಪೂಜೆ ಮಾಡಿದ ನಂತರ ಆ ನೆಗೆಟಿವ್ನೆಲ್ಲ, ನಕಾರಾತ್ಮಕ ಶಕ್ತಿಯನ್ನೆಲ್ಲ ಹೊರಗೆ ಹಾಕುತ್ತದೆ ಈ ಒಂದು ತ್ರಿಶೂಲ. ಹಾಗಾಗಿ ಈ ತ್ರಿಶೂಲವನ್ನು ತಂದು ಇಟ್ಟು ನೀವು ಪ್ರತಿದಿನ ಪೂಜೆ ಮಾಡಿ, ಅದಕ್ಕೆ ನೈವೇದ್ಯವನ್ನು ಕೂಡ ಇಡಬೇಕಾಗುತ್ತೆ. ಯಾಕೆಂದರೆ ದೇವಾಲಯಗಳಲ್ಲಿ ಅದನ್ನು ಕೂಡ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಮನೆಯಲ್ಲೂ ಕೂಡ ಅದನ್ನು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ನೀವು ಪ್ರತಿ ವಾರನೂ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಅದಕ್ಕೆ ನಿಂಬೆ ಹಣ್ಣನ್ನು ಚುಚ್ಚಬೇಕಾಗುತ್ತೆ. ನಿಂಬೆ ಹಣ್ಣು ಚುಚ್ಚೋದ್ರಿಂದ ನಿಮಗೆ ಮಾಡಿರೋಂಥ ಮಾಟ ಮಂತ್ರ ತಡೆಗಟ್ಟುತ್ತೆ. ಹಾಗಾಗಿ ವಾರಕ್ಕೊಂದು ನಿಂಬೆಹಣ್ಣ ಅದಕ್ಕೆ ಚುಚ್ಚುತ್ತಾ ಬರಬೇಕಾಗುತ್ತೆ. ಒಂದೊಂದೇ ನಿಂಬೆಹಣ್ಣು ಚುಚ್ಚಿ ಸಾಕು, ಜಾಸ್ತಿ ಏನು 3 ಎಲ್ಲ ಚುಚ್ಚಕ್ಕೆ ಹೋಗಬೇಡಿ. ಒಂದು ನಿಂಬೆಹಣ್ಣ ಚುಚ್ಚಿ ಅದು ಏನಾದರೂ ಒಂದು ವಾರದೊಳಗೆ ಏನಾದರೂ ಒಣಗ್ತಾ ಬಂತು ಅಂದರೆ ಅದನ್ನು ಚೇಂಜ್ ಮಾಡಿ. ಚೇಂಜ್ ಮಾಡ್ತಾ ಬಂದಾಗ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಇದ್ದವರು ಇದನ್ನು ಮಾಡಬೇಕಾಗುತ್ತೆ. ಮಾಟ ಮಂತ್ರ ಇಲ್ಲ ಅಂತ ಅಂದವರು ಆ ತ್ರಿಶೂಲವನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ಯಾಕೆ ಅಂದು ಅದು ಶಕ್ತಿ ಪವರ್ಫುಲ್. ನಿಮ್ಮ ಮನೆಯಲ್ಲಿ ಒಂದು ಶಕ್ತಿ ಹೆಣ್ಣು ದೇವತೆ ಇದ್ದಾಳೆ ಅಂತಲೇ ಅನ್ಕೊಬೋದು ಆ ತ್ರಿಶೂಲ ಇರೋದ್ರಿಂದ. ಹಾಗಾಗಿ ಆ ತ್ರಿಶೂಲನ ದಿನ ಪೂಜೆ ಮಾಡ್ತಾ ಬಂದಾಗ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಶಕ್ತಿಯ ರೂಪದ ದೇವತೆ ಇದ್ದಾಳೆ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾ ಬರುತ್ತೆ. ಹಾಗಾಗಿ ಈ ತ್ರಿಶೂಲವನ್ನು ಮನೆಯಲ್ಲಿ ಇಡಿ, ನಿಂಬೆಹಣ್ಣ ಚೇಂಜ್ ಮಾಡ್ತಾ ಬನ್ನಿ, ಮತ್ತು ಅದಕ್ಕೆ ಪ್ರತಿದಿನ ನೈವೇದ್ಯವನ್ನು ಇಡಿ. ನಿಮ್ಮ ನೆಗೆಟಿವ್, ನಿಮ್ಮ ಮನೇಲಿ ಸಮಸ್ಯೆ ಇದ್ದರೆ ದೂರ ಹೋಗುತ್ತೆ. ನೀವು ಅದನ್ನು ತಂದಿಟ್ಟು ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿಯ ಅನುಮಾನ ಪಡಬೇಡಿ, ಮನೆಯಲ್ಲಿ ತ್ರಿಶೂಲ ತಂದು ಇಡ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾನು ಈ ತ್ರಿಶೂಲವನ್ನು ತಂದಿಟ್ಕೊಂಡಿರೋದು ಸುಮಾರು 4 ವರ್ಷದಿಂದ ಈ ತ್ರಿಶೂಲ ನಮ್ಮ ಮನೆಯಲ್ಲಿದೆ. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ನಮಗೆ ಇನ್ನೂ ಒಳ್ಳೆಯದಾಗ್ತಾನೆ ಬರ್ತಿದೆ. ನಮ್ಮ ಮನೇಲಿ ಇರೋಂಥ ನೆಗೆಟಿವ್ ಎಲ್ಲ ಖಂಡಿತ ದೂರ ಆಗಿದೆ ಅಂತಲೇ ಅನ್ಕೊಬೋದು. ಹಾಗಾಗಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಖಂಡಿತ ನೀವು ಕಾಮೆಂಟಲ್ಲಿ ನನಗೆ ತಿಳಿಸ್ಬೇಕಾಗುತ್ತೆ, ಶೇರ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್.